ನಮ್ಗೆ ರಾತ್ರಿ 2:30 ಅಷ್ಟೊತ್ತಿಗೆ ಎದ್ವಿ. ಇವ್ರು ಗೌರ್ಮೆಂಟ್ ಪದ್ಧತಿ ಅಂತ 1:30-2 ಗಂಟೆಗೆ ಎದ್ವಿ. ಆಮೇಲೆ 2:30 ಅಷ್ಟೊತ್ತಿಗೆ ಜಾಸ್ತಿ ಆಯಿತು. ಆಮೇಲೆ ಮನೇಲಿ ಜೀರಿಗೆ ನೀರು ಮಾಡಿ ಕೂಡಿಸಿದ್ವಿ. ಮತ್ತೆ ಎದ್ದ ಗೌರ್ಮೆಂಟ್ ಪದ್ಧತಿ ಅಂತ ಎದ್ದು 5 ನಿಮಿಷ ಬಿಟ್ಟು ಇವಳೆದ್ದು ನನ್ನ ಮಗಳು, ಪಾಪ ನನ್ನ ಕೈ ಬಾತೈತಿ ಅಂದ್ಲು. ಆಮೇಲೆ ನೋಡಿದೆ ಏನೋ ಏನೋ ಕಚ್ಚಿರ್ಬೋದು ಹಿಂಗೆ ತಿಳ್ಕೊಂಡು ಸುಮ್ಮನಾದ್ವಿ. ಅಲ್ಲಿಂದ 2 ದೀಪ ಹಚ್ಚಿಟ್ವಿ, ಕರೆಂಟ್ ಇಲ್ಲ ಅಂತೇಳಿ. ಅವಾಗ ಹಾವು ಸೀದಾ ಹೊರಗೆ ಬಂತು. ಹಾವು ಹೊರಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಏನಂದ್ರೆ ಹಾವು ಕೊಟ್ಬಿಡ್ತಾನೆ ಮಕ್ಕಳಿಗೆ ಅಂತ. ಇಲ್ಲ ಬಿಡು ಹಾವು ಹೆಂಗೆ ನನ್ನ ಮಗ ಕೂಡ ಅಂದಾನೆ, ಅಮ್ಮ ಹಂಗೆ ಹೇಳ್ಬೇಡ, ಹಾವು ಯಾರಿಗೆ ಕೊಡೈತಿ, ಹಂಗಿದ್ದಾಳೆ ಮಾತಾಡಬೇಡ ಅಂದ. ಕಡಿತಾಗ ಮಗ ಅಂದೆ. ಆಮೇಲೆ ನಮ್ಮ ಪಕ್ಕದ ಕೇರಿಗೆ ಹೋದ್ವಿ, ಅಲ್ಲಿ ಕಾರ್ ಸಿಗಲಿಲ್ಲ. ಆಮೇಲೆ ಹೋಗೋಡಿಗೆ ಹೋದ್ವಿ. ಅಲ್ಲಿಂದ ನನ್ನ ಫ್ರೆಂಡಿನ ಕಾರ್ ತಗೊಂಡು ಬಂದ್ವಿ. ಸೀದಾ 2:30ರಿಂದ ಮನೆಗೆ ಬಂದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 4:40 ಅಷ್ಟೊತ್ತಿಗೆ ಬಂದ್ವಿ. ಬಂದು ನೋಡ್ತೀವಿ, ಅಲ್ಲಿ ನಮ್ಮ ಫ್ರೆಂಡಿಗೂ ಗೊತ್ತಿಲ್ಲ ಅಲ್ಲಿ ಫ್ರೆಂಡಿಗೆ ಅಂತೇಳಿ. ಅಂದ್ರೆ ಅಲ್ಲಿ ಒಂದು 2-3 ದನ ಮಲಗಿದ್ವು. ಆಮೇಲೆ ಒಂದು 3-4 ಜನ ಮಲಗಿದ್ರು. ಆಮೇಲೆ ಸುಮ್ಮನೆ ಆದ್ವಿ. ಆಮೇಲೆ ನನ್ನ ಫ್ರೆಂಡ್ ಏನಂತ ಅಲ್ಲಿ ಕೆಳಗಿರ್ಬೇಕು ನೋಡು ಅಂತ. ಆಮೇಲೆ ಆ ಕಡೆ ಬೋರ್ಡ್ ಹಾಕಿದಾರಲ್ಲ ಅಲ್ಲಿ ಅಂತೇಳಿ ಹೋಗಿ ಅಲ್ಲೆಲ್ಲ ಹುಡುಕಿ ಬಂದ್ವಿ. ಅಲ್ಲಿ ಶವಗಾರ ಹತ್ರ ಹೋದೆ, ಅಲ್ಲಿ ಇಲ್ಲಿ ಅಲ್ಲ ಅಂದರು. ಆಮೇಲೆ ಹೋಗಿ ಡೋರ್ ಓಪನ್ ಮಾಡಿದ್ವಿ. ಅವನು ಗೇಟ್ ಕಾಯವ್ನು ಮಲಗಿದ್ದ. ಕೊನೆಗೆ ಅಲ್ಲೊಂದು ಪೇಷಂಟ್ ನೋಡಕ್ಕೆ ಬಂದು ಅವ್ರಿಗೆ ಎಬ್ಸ್ರಿ ಅವನ ಅಂದ. ಹೋಗಿ ಎಬ್ಸಿದ ತಕ್ಷಣ ಒಂದು ಸಿಸ್ಟ್ರ್ ಕರ್ಕೊಬಂದವ. ಸಿಸ್ಟ್ರ್ ಕರ್ಕೊಂಬಂದು ಏನಾಯ್ತು ಅಂದ್ರೆ ಹಿಂಗೆ ಆಗೈತೆ ನೋಡ್ರಿ ಅಂತ. ಆಮೇಲೆ ಮತ್ತೊಬ್ಬ ಡಾಕ್ಟ್ರ್ ಅಂತೇಳಿ ಬಂದು ಅವ್ರಿಗೆ ಏನಾಯ್ತಪ್ಪ ಅಂದ್ರೆ, ಇಲ್ಲ ಸರ್ ಹಿಂಗೆ ಆಗಿದೆ, ಹಾವು ಕಡಿದು ಗೊತ್ತಿಲ್ಲ, ಕಿವಿ ಹತ್ರ ಈ ಥರ ಆಗೈತೆ ನೋಡ್ರಿ, ಮಗಳಿಗೂ ಈ ಥರ ಆಗೈತೆ ಅಂದೆ. ತಕ್ಷಣನೇ ಡ್ರಿಪ್ ಏರ್ಸಕ್ಕೆ ಬಂದು ನನ್ನ ಮಗ 2 ಸರಿ ಎದ್ದು ಪಾಪ ನಂಗೆ ಮಾತ್ರ ಸುಜಿ ಹಾಕೋದು ಬೇಡ ಅಂತ ಇದು ಮಾಡಿದ. ಆಮೇಲೆ 3 ಜನ ಸೇರಿ ಹಿಡ್ಕೊಂಡು ಹಾಕಿದ್ವಿ. ಹಾಕಿದ ತಕ್ಷಣ 250 ml ಒಂದು ಗ್ಲುಕೋಸ್ ಬಾಟ್ಲಿ ಏರ್ತಿದ್ರು. ಇವಳಿಗೆ ಏರ್ತಿದ್ರು, ಅವನಿಗೆ ಏರ್ತಿದ್ರು. ಆಮೇಲೆ ಅದನ್ನು ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಮತ್ತೆ ಹಾಗೆ ಮಲ್ಕಿಲ್ಲ. ಮತ್ತೆ ಅದು ಖಾಲಿ ಆದ ತಕ್ಷಣ ಮತ್ತೊಂದು ಡ್ರಿಪ್ ಹಾಕಿ ಅದಕ್ಕೇನೋ 1-2 ಇಂಜೆಕ್ಷನ್ ಮೆಡಿಷನ್ನ ಹಾಕಿ ಮಾಡಿದ್ರು. ಅವನಿಗೆ ದಿನ ಹಾವು ಕಚ್ಚಿರ್ಬೇಕ್ರಿ ಅಂತ ಹೇಳಿದ್ರು ಅವರು. ಅದೇನು ನಮ್ಗೆ ಗೊತ್ತಿಲ್ಲ ನೋಡ್ರಿ ಕರೆಕ್ಟಾಗಿ ಅಂತ ಅನ್ನೋದಕ್ಕೆ ನನ್ನ ಮಗ 2 ಸರಿ ಎದ್ದವ. ಅಮ್ಮ ಪಪ್ಪನ ತೆಂಗಿನಕಾಯಿ, ಅಮ್ಮನ ತೆಂಗಿನಕಾಯಿ ಎತ್ತಿನ 0 ಮಾಡಿದ. ಅವ ನನ್ನ ದೊಡ್ಡಪ್ಪ ಸಾಯ್ಬೇಕಾದ್ರೆ ಹಿಂಗೆ ಮಾಡಿದ್ದ. ನನ್ಗೆ ಗೊತ್ತಾಗುತ್ತೆ ನನ್ನ ಮಗ ಹೋದಂತ. ಆಮೇಲೆ ಮತ್ತೆ ಪಪ್ಪ ಕರಿ ಅಂತ ಎಂತ ಹೇಳೋ ಮಗನಂದ್ರೆ ಎದ್ದು ಹಿಂಗೆ ಕುಂತ, ನಂಗೆ ಮಾತಾಡಕ್ಕೆ ಬರಲ್ಲ, ಕರಿ ಅಂತ ಕೈ ತುಟ್ಟು ಅಲ್ಲೇ ಇಡ್ತಾರ. ಆಮೇಲೆ ನಮ್ಮ ಹತ್ರ ಆಗಲ್ಲ, ನೀವು ಕಾರವಾರ ಒಯ್ರಿ, ಇಲ್ಲ ಹುಬ್ಳಿ KMC ಒಯ್ರಿ ಅಂದು. ಆಮೇಲೆ ಇದು ಆಂಬುಲೆನ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೋದ್ರು, ಸ್ಟಾರ್ಟ್ ಆಗಲಿಲ್ಲ. ನನ್ನ ಫ್ರೆಂಡು ಮತ್ತು 2-3 ಜನ ಸೇರಿ ತಳ್ಳಿ ಸ್ಟಾರ್ಟ್ ಮಾಡಿ ತಂದು ಎದುರಿಗೆ ಹಾಕಿದ್ರು. ಅವಾಗ ಗ್ಲುಕೋಸ್ ಗುಂಪ್ಲೇನೆ ಗಾಡಿ ತಗೊಂಡು ಹಾಕಿದ್ವಿ. ಸೀದಾ ಇದು ಅಲ್ಲೆಲ್ಲ ಬೇಡ, ನಮ್ಮ ಹತ್ರ ಆಗಲ್ಲ, ಮಹಾಲಕ್ಷ್ಮಿ ಹೊಡಿ ಅಂದೆ. ಸೀದಾ ಬಂದರು ಡಾಕ್ಟ್ರು. ವಾಕಿಂಗ್ ಹೋದಾಗ ಬಂದು ನನ್ನ ಮಗನ ಭಾಳ ಪ್ರಯತ್ನ ಪಟ್ಟರು. ಇಲ್ಲ ಹಿಂಗೆ ಹೋಗ್ಬಿಟ್ಟಿದ್ದಾನ ಅಂದರು. ಇವಳು ಆಗಲೇ ಕಣ್ಣೆಲ್ಲ ಬಾತು, ಇವಳು 20% ಇದ್ದಾಳೆ, ಇವಳು ಕಷ್ಟವ ಅಂದರು. ಆದರೂ ಆಮೇಲೆ ಮೇಲೆ ತಗೊಂಡು ಹೋಗಿ 8-10 ಬಂದು ಹೇಳಿದ್ದಿಲ್ಲ, ಅವಳ ಬಗ್ಗೆ ಚಿಂತೆ ಮಾಡಬೇಡ, ಇವನೊಂದು ರಿಪೋರ್ಟ್ ಮಾಡ್ತಾನೆ, ಬೇಡ ಬೇಡ ಅದನ್ನು ಮಾಡೋದು ಬೇಡ, ನನ್ನ ಮಗ ಹೆಂಗಿದೆ ನಾನು ಹಂಗೆ ಇರಲಿ ಅಂದೆ. ಆಮೇಲೆ ಬೇಡ ಅಂದರು. ಇಲ್ಲ ಅದರಿಂದ ಸಮಸ್ಯೆ ಇಲ್ಲ, ಸುಮ್ಮನೆ ಅಂದು. ಆಯ್ತು ಸರ್ ಅಂತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.